ನಮಸ್ಕಾರ ಸ್ನೇಹಿತರೆ. ಇಂದಿನ ದಿನದಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ದರ ಹೆಚ್ಚಾಗಿದೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಆರಾಮಾಗಿ ಹೋಗ್ಬೋದು. ಜನರಿಗೆ ಈಗ ಭಿಕ್ಷಾ ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುವಂತಾಗಿದೆ. ನಮ್ಮ ಮೆಟ್ರೋ ದರ ಏರಿಕೆ ಆಗೋದ್ರಿಂದ ಬೆಲೆ ಏರಿಕೆ ಎಷ್ಟು ಹೆಚ್ಚಾಗಿದೆ. BMRCL ಮೂಲಕ ಮೆಟ್ರೋ ಟಿಕೆಟ್ ದರದಲ್ಲಿ ಸುಮಾರು 10% 20% ಏರಿಕೆ ಮಾಡವ್ರೆ. ಮೊದಲು 10 ರೂಪಾಯಿ ಇತ್ತು, ಈಗ ಇದು 15 20 ರೂಪಾಯಿಗೆ ಏರಿಕೆಯಾಗಿದೆ. ದೂರದ ಪ್ರಯಾಣಕ್ಕೆ ಇದ್ದ ದರದಲ್ಲಿ ಸುಮಾರು 5 10 ರೂಪಾಯಿಯಷ್ಟು ಏರಿಕೆಯಾಗಿದೆ. ಸ್ಮಾರ್ಟ್ ಕಾರ್ಡ್ ರಿಯಾಯಿತಿನೂ ಸಹ 5% ಅಷ್ಟು ಬದಲಾವಣೆ ಕಾಣಿಸ್ತಿದೆ. BMRCL ಕಚೇರಿ ಮೆಟ್ರೋ ಕಾಮಗಾರಿ ನಡೆಯುತ್ತಿರುವ ದೃಶ್ಯ. ಮೆಟ್ರೋ ಆಡಳಿತ ಮಂಡಳಿ ನೀಡುತ್ತಿರುವ ಕಾರಣ ಮೆಟ್ರೋ ಓಡಿಸಲು ಬೇಕಾದ ವಿದ್ಯುತ್ ದರದಲ್ಲಿ ಗಣನೀಯ ಏರಿಕೆ. ಸ್ಟೇಷನ್ಗಳ ಕ್ಲೀನಿಂಗ್, ಸೆಕ್ಯೂರಿಟಿ, ಮೆಟ್ರೋ ರೈಲುಗಳ ಮೇಂಟೆನೆನ್ಸ್ ಖರ್ಚು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಹೊಸ ಲೈಸೆನ್ಸ್ಗಳ ಸ್ಥಾಪನೆ, ಹಳದಿ ಮತ್ತು ನೀಲಿ ಮಾರ್ಗದ ಕಾಮಗಾರಿಗೆ ಹೆಚ್ಚಿನ ಹಣದ ಅವಶ್ಯಕತೆ ಇದೆ ಎಂದು ಮೆಟ್ರೋ ದರನ ಏರಿಕೆ ಮಾಡವ್ರೆ. ಈಗಾಗಲೇ ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾವ್ರೆ. ಈಗ ಮೆಟ್ರೋ ದರ ಕೂಡ ಏರಿಕೆ ಆದರೆ ನಾವು ಏನು ಮಾಡಬೇಕು ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆಯಾಗಿದೆ. ವಿಶೇಷವಾಗಿ ಪ್ರತಿದಿನ ಆಫೀಸ್ಗೆ ಹೋಗುವವರಿಗೆ, ವಿದ್ಯಾರ್ಥಿಗರಿಗೆ ಇದು ದೊಡ್ಡ ಹೊರೆಯಾಗಿರುತ್ತದೆ. ಗೆಳೆಯರೇ, BMRCLನ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೆಟ್ರೋ ಸೇವೆಗೆ ಈ ಬೆಲೆ ಏರಿಕೆ ಅನಿವಾರ್ಯನಾ ಅಥವಾ ಸರ್ಕಾರ ಇದನ್ನು ತಡೆಯಬೇಕಿತ್ತಾ? ನಿಮ್ಮ ಅನಿಸಿಕೆಯನ್ನು ಈ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.